ಜೆಕೆ ಭವನದ ಮುಂಭಾಗದಲ್ಲಿ ಶ್ರೀ ಚೌಡೇಶ್ವರಿ ಅಮ್ಮನವರ ದೇವಾಲಯಕ್ಕೆ ನೂತನವಾಗಿ ನಿರ್ಮಿಸಿರ್ತಕ್ಕಂಥ ಮಹಾದ್ವಾರದ ಪೂಜಾ ಕಾರ್ಯಕ್ರಮದಲ್ಲಿ ಸಂಸದ ಎಂ ಮಲ್ಲೇಶ್ ಬಾಬು ಹಾಗೂ ಮಾಜಿ ಶಾಸಕ ಜೆಕೆ ಕೃಷ್ಣಾರೆಡ್ಡಿ ಭಾಗಿಯಾಗಿದ್ದರು. ಚಿಂತಾಮಣಿ ಮುನಗನಲ್ಲಿ ಶ್ರೀ ಚೌಡೇಶ್ವರಿ ಅಮ್ಮನವರ ದೇವಾಲಯದ ಮಹಾದ್ವಾರದ ಪೂಜೆ ಹಾಗೂ ಉದ್ಘಾಟನಾ ಕಾರ್ಯಕ್ರಮವು ಅದ್ದೂರಿಯಾಗಿ ನೆರವೇರಿಸಲಾಯಿತು. ಕೋಲಾರ ಸಂಸದ ಎಂ ಮಲ್ಲೇಶ್ ಬಾಬು ಹಾಗೂ ಮಾಜಿ ಶಾಸಕರಾಗಿರ್ತಕ್ಕಂಥ ಜೆಕೆ ಕೃಷ್ಣಾರೆಡ್ಡಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ನೂತನ ಮಹಾದ್ವಾರವನ್ನು ಉದ್ಘಾಟನೆ ಮಾಡಿ ಲೋಕಾರ್ಪಣೆಗೊಳಿಸಿದರು. ಈ ಮಹಾದ್ವಾರವನ್ನು ಜೆಡಿಎಸ್ ಪಕ್ಷದ ಮುಖಂಡರಾಗಿರ್ತಕ್ಕಂಥ ಯನಮಲಪಾಡಿ ಚಂದ್ರಾರೆಡ್ಡಿಯವರು 10 ಲಕ್ಷ ವೆಚ್ಚದಲ್ಲಿ ನೂತನವಾಗಿ ಮಹಾದ್ವಾರವನ್ನು ನಿರ್ಮಾಣ ಮಾಡಿದ್ದು, ಶುಕ್ರವಾರ ಮಹಾದ್ವಾರಕ್ಕೆ ಯನಮಲಪಾಡಿ ಚಂದ್ರಾರೆಡ್ಡಿ ಅವರ ಕುಟುಂಬದವರು ಹೋಮ ಹವನ ಸೇರಿದಂತೆ ಹಲವಾರು ರೀತಿಯಾಗಿರ್ತಕ್ಕಂಥ ವಿಶೇಷ ಪೂಜೆಯನ್ನು ಸಲ್ಲಿಸಿ ಮಹಾದ್ವಾರಕ್ಕೆ ಕುಂಭಾಭಿಷೇಕವನ್ನು ನೆರವೇರಿಸಿದರು. ಈ ಕಾರ್ಯಕ್ರಮದಲ್ಲಿ ಕೋಲಾರ ಲೋಕಸಭಾ ಕ್ಷೇತ್ರದ ಸಂಸದ ಎಂ ಮಲ್ಲೇಶ್ ಬಾಬು, ಮಾಜಿ ಶಾಸಕ ಜೆಕೆ ಕೃಷ್ಣಾರೆಡ್ಡಿ, ಬಿಜೆಪಿ ಮುಖಂಡ ದೇವನಹಳ್ಳಿ ಜಿಎನ್ ವೇಣುಗೋಪಾಲ್ ಮತ್ತಿತರರು ಪಾಲ್ಗೊಂಡು ಶ್ರೀ ಚೌಡೇಶ್ವರಿ ಅಮ್ಮನವರಿಗೆ ವಿಶೇಷ ಪೂಜೆಗಳನ್ನು ಸಲ್ಲಿಸಿ ಚೌಡೇಶ್ವರಿ ಅಮ್ಮನವರ ಮಹಾದ್ವಾರವನ್ನು ಉದ್ಘಾಟನೆ ಮಾಡಿ ಲೋಕಾರ್ಪಣೆಗೊಳಿಸಿದರು. ಇದೇ ವೇಳೆಯಲ್ಲಿ ಸಂಸದ ಎಂ ಮಲ್ಲೇಶ್ ಬಾಬು, ಮಾಜಿ ಶಾಸಕ ಜೆಕೆ ಕೃಷ್ಣಾರೆಡ್ಡಿ ಅವರು ಮಾತನಾಡಿ, ನಮ್ಮ ಜೆಡಿಎಸ್ ಪಕ್ಷದ ಮುಖಂಡರಾಗಿರ್ತಕ್ಕಂತಹ ಯನಮಲಪಾಡಿ ಚಂದ್ರಾರೆಡ್ಡಿ ಅವರು ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಅಮ್ಮನವರಿಗೆ ಹರಕೆ ಹೊತ್ತುಕೊಂಡಿದ್ದರು. ಈ ಒಂದು ಹಿನ್ನೆಲೆಯಲ್ಲಿ ಅವರು ಚೌಡೇಶ್ವರಿ ಅಮ್ಮನವರಿಗೆ ಮಹಾದ್ವಾರವನ್ನು ನಿರ್ಮಾಣ ಮಾಡಿ ಲೋಕಾರ್ಪಣೆಗೊಳಿಸಿದ್ದು, ಹಾಗಾಗಿ ಅವರ ಕುಟುಂಬಕ್ಕೆ ಉತ್ತಮ ಆರೋಗ್ಯ ಆಯುಷು ಚೌಡೇಶ್ವರಿ ತಾಯಿ ನೀಡಲಿ ಎಂದು ಈ ಮೂಲಕ ಪ್ರಾರ್ಥಿಸುತ್ತೇನೆ ಎಂದರು. ಈ ದೇವತಾ ಕಾರ್ಯಕ್ರಮದಲ್ಲಿ ಮುನಗನಹಳ್ಳಿ, ಕಾಚಹಳ್ಳಿ, ಕಲ್ಲಹಳ್ಳಿ ಹಾಗೂ ಸುತ್ತಮುತ್ತಲ ಗ್ರಾಮಗಳ ಜನರು ಮತ್ತು ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಚೌಡೇಶ್ವರಿ ಅಮ್ಮನವರ ಕೃಪೆಗೆ ಪಾತ್ರರಾದರು. ದೇವಾಲಯಕ್ಕೆ ಆಗಮಿಸಿದ ಎಲ್ಲ ಭಕ್ತಾದಿಗಳು ಪ್ರಸಾದ ಊಟದ ವ್ಯವಸ್ಥೆಯನ್ನು ಗ್ರಾಮ ದೇವತೆಯಾದ ಶ್ರೀ ಚೌಡೇಶ್ವರಮ್ಮ ದೇವಸ್ಥಾನ ಕಳೆದ 10-12 ವರ್ಷಗಳ ಹಿಂದೆ ಏನು ಪ್ರತಿಷ್ಠಾಪನೆ ಆಗಿತ್ತು. ಪ್ರತಿಷ್ಠಾಪನೆ ಆದ ನಂತರ ಯಾವುದೇ ಒಂದು ದೇವಸ್ಥಾನಕ್ಕೆ ಮುಖ್ಯ ದ್ವಾರ ಇರಬೇಕು. ಯಾಕೆಂದರೆ ದೇವಸ್ಥಾನ ಎಲ್ಲಿದೆ ಅನ್ನುವಂಥದ್ದು ಮುಖ್ಯ ದ್ವಾರದಿಂದ ಅದನ್ನು ಗುರುತಿಸುವಂಥ ಒಂದು ಮೂಲ ಅಂತ ನಾನು ಭಾವಿಸ್ತೇನೆ. ಹಾಗಾಗಿ ಇವತ್ತು ಮುಖ್ಯ ದ್ವಾರ ಪ್ರತಿಯೊಂದು ದೇವಸ್ಥಾನಕ್ಕೂ ಕೂಡ ಬೇಕಾಗಿದೆ. ಈ ದೇವಸ್ಥಾನ ನಿರ್ಮಾಣ ಆದಮೇಲೆ ನಮ್ಮ ಹಿರಿಯ ಮುಖಂಡರಾದಂಥ ಚಂದ್ರಾರೆಡ್ಡಿಯವರು ಅವ್ರಿಗೂ ಕೂಡ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಒಂದು ಸಂಕಲ್ಪ ಇತ್ತು. ಆ ಸಂಕಲ್ಪ ಏನು ಅಂದರೆ, ನಮ್ಮ ಲೋಕಸಭಾ ಸದಸ್ಯರಾದಂಥ ಮಲ್ಲೇಶಣ್ಣವರು ಈ ಚುನಾವಣೆಯಲ್ಲಿ ಗೆದ್ದರೆ ತಕ್ಷಣ ಪ್ರಾರಂಭ ಮಾಡ್ತೀನಿ ಈ ಮುಖ್ಯ ದ್ವಾರವನ್ನು ಅನ್ನುವಂಥ ಒಂದು ಸಂಕಲ್ಪವನ್ನು ಮಾಡಿಕೊಂಡಿದ್ದರು. ಅವರು ಕೂಡ ಈ ಕ್ಷೇತ್ರ ಮತ್ತು ಈ ಜಿಲ್ಲೆಯ ಜನರ ಆಶೀರ್ವಾದದಿಂದ ಸಂಸದರಾಗಿದ್ದಾರೆ. ತಕ್ಷಣ ಅವರು ಕೂಡ ಅವರ ಮಾತನ್ನು ಉಳಿಸ್ಕೊಳ್ಬೇಕು, ಈ ದ್ವಾರವನ್ನು ಸಮರ್ಪಣೆ ಮಾಡಬೇಕು ಅಂತೇಳಿ ಇವತ್ತು ಸುಮಾರು ಒಂದು 7-8 ಲಕ್ಷ ಖರ್ಚು ಮಾಡಿ ಅವರು ಇವತ್ತು ದ್ವಾರವನ್ನು, ಅದು ಬರೀ ದ್ವಾರ ಕಟ್ಟಿ ಹಾಗೆ ಬಿಟ್ಟಿಲ್ಲ. ಕಳೆದ 2 ದಿನಗಳಿಂದ, ನಿನ್ನೆ ಇವತ್ತು ಅಂದರೆ 2 ದಿನಗಳಿಂದ ಅದು ಶಾಸ್ತ್ರೋಕ್ತವಾಗಿ ನಡೆದಂಥ ಪೂಜಾ ಕೈಂಕರ್ಯಗಳಲ್ಲಿ ಕುಟುಂಬ ಸಮೇತ ಎಲ್ಲರೂ ಕೂಡ ಭಾಗಿಯಾಗಿ ಇವತ್ತು ಸಮರ್ಪಣೆ ಮಾಡಿದ್ದಾರೆ. ಹಾಗಾಗಿ ಇವತ್ತು ಚಂದ್ರಾರೆಡ್ಡಿ ಮತ್ತು ಶ್ರೀಮತಿ ಸುಲೋಚನಮ್ಮ ಮತ್ತು ಮಕ್ಕಳು ಎಲ್ಲರೂ ಕೂಡ ಭಾಗಿಯಾಗಿ ಅವರ ಕುಟುಂಬ ವರ್ಗದವ್ರಿಗೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಮತ್ತು ಚಂದ್ರಾರೆಡ್ಡಿ ಅವ್ರಿಗೂ ಕೂಡ ಇನ್ನೂ ಇಂಥ ಹಲವಾರು ಈ ಕ್ಷೇತ್ರದಲ್ಲಿ ಇಂಥ ಕಾರ್ಯಗಳಲ್ಲಿ ಭಾಗವಹಿಸುವಂಥದ್ದಕ್ಕೆ ತಾಯಿ ಚೌಡೇಶ್ವರಮ್ಮ ಶಕ್ತಿ ಕೊಡಲಿ ಅನ್ನೋದು. ಜೊತೆಗೆ ಇವತ್ತು ಭಾಳ ವಿಶೇಷವಾಗಿ ನಾನು ದೂರವಾಣಿಯಲ್ಲಿ ನಮ್ಮ ಸಂಸದರಿಗೆ ತಿಳಿಸಿದ್ದೆ. ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಇವತ್ತು ಒಂದು ಟೇಪನ್ನು ಕಟ್ ಮಾಡಿದ್ದಾರೆ. ಮತ್ತು ನಮ್ಮ ಜೊತೆಯಲ್ಲಿ ಗೋಪಿಯಣ್ಣ ಅವರು ಕೂಡ ಇವತ್ತು ಎಲ್ಲ ಜೊತೆಗೂಡಿ ಇವತ್ತು ಟೇಪನ್ನು ಕಟ್ ಮಾಡಿ ಸಾರ್ವಜನಿಕರಿಗೆ ಸಮರ್ಪಣೆಯನ್ನು ಮಾಡಿದ್ದಾರೆ, ಚೌಡೇಶ್ವರಮ್ಮನಿಗೆ ಸಮರ್ಪಣೆ ಮಾಡಿದ್ದಾರೆ. ಹಾಗಾಗಿ ಈ ಒಂದು ನಿನ್ನೆಯಿಂದ ಈ ಪೂಜಾ ಕೈಂಕರ್ಯಗಳಲ್ಲಿ ಭಾಗವಹಿಸಿ ಎಲ್ಲರೂ ಕೂಡ ಸಾಕ್ಷಿಗಳಾಗಿದ್ದಾರೆ. ಹಾಗಾಗಿ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ಭಾಳ ಶಕ್ತಿ ಇರ್ತಕ್ಕಂಥ, ಯಾಕಂದರೆ ಯಾವಾಗಲೂ ಕೂಡ ಗ್ರಾಮ ದೇವತೆ ಅಂದರೆ ಭಾಳ ಶಕ್ತಿ ಇರ್ತದೆ. ಹಾಗಾಗಿ ಅಂಥ ಶಕ್ತಿ ದೇವಸ್ಥಾನ ಇಲ್ಲಿ ಸ್ಥಾಪನೆ ಆಗಿದೆ, ಮಹಾದ್ವಾರನೂ ಸ್ಥಾಪನೆ ಆಗಿದೆ. ಇನ್ನು ಮುಂದಿನ ಕಾರ್ಯಗಳು ನಮ್ಮ ಮುನಿವೆಂಕಟರೆಡ್ಡಿ ಅವರ ನೇತೃತ್ವದಲ್ಲಿ ಒಂದು ಕಲ್ಯಾಣ ಮಂಟಪ ಕೂಡ ಮಾಡಬೇಕು ಅನ್ನುವಂಥ ಸಂಕಲ್ಪವನ್ನು ಮಾಡಿದ್ದಾರೆ. ಹಾಗಾಗಿ ಅದು ಕೂಡ ಮುಂದಿನ ದಿನಗಳಲ್ಲಿ ನೆರವೇರಲಿ, ಯಶಸ್ಸಾಗಲಿ. ಈ ದೇವಸ್ಥಾನ ಇನ್ನೂ ಹೆಚ್ಚು
ಅಭಿವೃದ್ಧಿ ಆಗಬೇಕು ಅಂತೇಳಿ ನಾವೆಲ್ಲರೂ ಕೂಡ ಆಶಯವನ್ನು ವ್ಯಕ್ತಪಡಿಸ್ತೇವೆ. ಎಲ್ಲರೂ ಕೂಡ ಒಳ್ಳೆಯದಾಗಲಿ, ಶುಭವಾಗಲಿ. ಏನೋ ಒಂದು ಚೌಡೇಶ್ವರಿ ತಾಯಿಯ ದೇವಸ್ಥಾನಕ್ಕೆ ಮಹಾದ್ವಾರ ಏನು ನಮ್ಮ ಗೌಡ್ರು ಚಂದ್ರಾರೆಡ್ಡಿ ಅವರು ಏನು ಕಟ್ಸಿಕೊಟ್ಟಿದ್ದಾರೆ. ಯಾಕಂದರೆ ಇವ್ರ ಆಶೀರ್ವಾದ ನನಗೆ ಏನು ಯಾವತ್ತು ಬಿ ಫಾರ್ಮ್ ಫಸ್ಟ್ ಸಿಕ್ತೋ ಆವತ್ತೇ ಇವರು ನನಗೆ ಒಂದು ವಿಶ್ವಾಸ ಮೂಡಿಸಿದ್ರು. ಆ ತಾಯಿ ಆಶೀರ್ವಾದ, JK ರೆಡ್ಡಿ ಅಣ್ಣ ಆಶೀರ್ವಾದ ನಿಮ್ಮ ಜೊತೆ ಇರುತ್ತೆ ಅಂತ ಆವತ್ತು ರ್ಯಾಡಿಸನ್ ಹೋಟ್ಲ ಆಚೆ ಅಣ್ಣ ಮೀಟಿಂಗ್ ಮಾಡ್ತಾ ಇರುವಾಗ ಆಚೆ ನಮ್ಗೆ ಸಿಕ್ಕಿದಾಗ ಹೇಳಿದ್ರು. ಅದೇ ರೀತಿಯಲ್ಲಿ ಅವತ್ತು ಏನು ಈ ಮಹಾದ್ವಾರ ಕಟ್ಸ್ತೀವಿ ಅಂತ ಏನೋ ಒಂದು ಭಕ್ತಾದಿಗಳು ಅಂದರೆ ಇಲ್ಲಿ ಊರವರು ಭಕ್ತಾದಿಗಳಿಗೆ ಮತ್ತೆ ಅರಿಕೆಯನ್ನು ಹೊತ್ಕೊಂಡಿದ್ರು. 1 ವರ್ಷ ಒಳಗಡೆ ಅದನ್ನು ಸ್ಥಾಪನೆ ಮಾಡಿಕೊಟ್ಟಿದ್ದಾರೆ. ನಿಮಗೆ ಮತ್ತು ಇಲ್ಲಿರೋ ಭಕ್ತಾದಿಗಳಿಗೆಲ್ಲ ನಾನು ಚಿರಋಣಿ ಆಗಿರ್ತೀನಿ. ಯಾಕಂದರೆ ಒಂದು ವಿಶ್ವಾಸ ಪಡ್ಕೊಂಡು ನನ್ನ ಮೇಲೆ ಇದು ಮಾಡಿಸ್ಕೊಡ್ತೀನಿ ಅನ್ನೋದಕ್ಕೆ. ಮತ್ತು ಏನೋ ಒಂದು ರೋಡ್ ಮಾಡಬೇಕು ಅಂತ ಏನೋ ಭಕ್ತಾದಿಗಳು ಕೇಳಿದಾರೋ ಅದು ನೆಕ್ಸ್ಟ್ ಅನುದಾನದಲ್ಲಿ ಮಾಡಿಕೊಡ್ತೀನಿ ಅಂತ ಹೇಳಿದ್ದೀನಿ. ಆ ತಾಯಿಯ ಆಶೀರ್ವಾದ ನಿಮಗೆ ನನಗೆ ಎಲ್ಲರಿಗೂ ಇರಬೇಕು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಇದು ಅಷ್ಟು ಸುಲಭವಾದ ಕೆಲಸ ಅಲ್ಲ. ಏನೋ ಒಂದು ಕೆಲಸ ಮಾಡಿಕೊಡ್ತೀನಿ ಅಂತ ಹೇಳಿ ಕೆಲಸ ಮಾಡಿಕೊಟ್ಟಿದ್ದಾರೆ 1 ವರ್ಷದ ಒಳಗಡೆ ಅಂತ. ಅದು ಒಂದು ದೇವರ ಅನುಗ್ರಹ ಇರಬೇಕು. ಒಂದು ದೇವಸ್ಥಾನ ಕಟ್ಟಬೇಕಾದ್ರೂ ಅಂದರೆ ಇಲ್ಲಾಂದ್ರೆ ದೇವಸ್ಥಾನ ಒಂದು ಕಾರ್ಯ ಮಾಡಬೇಕು ಅಂದ್ರೆ ಆ ದೇವರ ತಾಯಿ ಆಶೀರ್ವಾದ ನಿಮಗೆಲ್ಲ ಇರಲಿ, ನಿಮ್ಮ ಮಕ್ಕಳ ಮೇಲೆ ಇರಲಿ, ಮತ್ತು ಇಲ್ಲಿರೋ ಸುತ್ತಮುತ್ತ ಜನತೆಗೆ, ಚಿಂತಾಮಣಿ ಕ್ಷೇತ್ರ ಜನತೆಗೆ ಎಲ್ಲರೂ ಇರಲಿ ಅಂತ ಹೇಳ್ತಾ ನಾನು 2 ಮಾತು ಮುಗಿಸ್ತೇನೆ. ಚೌಡೇಶ್ವರಮ್ಮ ದೇವಸ್ಥಾನದ ದ್ವಾರ ಬಾಗಿಲಿನ ನಮ್ಮ ಮಾನ್ಯ ಚಂದ್ರಾರೆಡ್ಡಿಯವರು ನಾಯಕರು ಇವತ್ತು NDA ಅಭ್ಯರ್ಥಿ ಮಲ್ಲೇಶ್ ಬಾಬು ಅವರು ಗೆದ್ದರೆ ಅತಿ ಶೀಘ್ರದಲ್ಲೇ ಮಾಡಿಸ್ತೀನಿ, ಸೋತರು ಮಾಡಿಸ್ತೀನಿ ಅಂತ ಹೇಳಿದ್ರು. ಗೆದ್ರೆ ಅತಿ ಶೀಘ್ರದಲ್ಲಿ ಮಾಡಿಸ್ಕೊಡ್ತೀನಿ ಜಲ್ದಿ ಅಂತ ಹೇಳಿದ್ರು. ಆ ಸಂತೋಷಕ್ಕೆ ಇವತ್ತು ಅವ್ರ ಕೈಯಲ್ಲೇ ಬಂದು ಉದ್ಘಾಟನೆ ಮಾಡಿಸಿ ಇವತ್ತು ಲೋಕ ಕಲ್ಯಾಣಕ್ಕೋಸ್ಕರ ಜನಗಳಿಗೆ ಅರ್ಪಣೆ ಮಾಡಿರ್ತಾರೆ. ನಮ್ಮ ಮಾಜಿ ಜನಪ್ರಿಯ ಶಾಸಕರು ಹಾಗೂ ಸಭಾಪತಿಗಳಾದಂಥ ಕೃಷ್ಣಾರೆಡ್ಡಿ ಅವ್ರ ಕೈಯಾಗ ಇದು ಮುಂದೆ ಅವರಿಗೆ ಆರೋಗ್ಯ, ಭಾಗ್ಯ, ಐಶ್ವರ್ಯ ಎಲ್ಲ ಸಿಕ್ಕಿ ಇನ್ನ 10 ದೇವಸ್ಥಾನಗಳು ಇಂಪ್ರೂವ್ ಮಾಡುವಂತ ಶಕ್ತಿ, ಐಶ್ವರ್ಯ ಎಲ್ಲ ಸಿಕ್ಕಿ ಚಂದ್ರಾರೆಡ್ಡಿ ಅಂತ ಈ ಮೂಲಕ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಮತ್ತಷ್ಟು ಅಪ್ಡೇಟ್ಗಳಿಗಾಗಿ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟ್ವಿಟರ್ನಲ್ಲಿ ಫಾಲೋ ಆಗಿ.